ಸೊ ಇವತ್ತು ಇಂಗ್ಲಿಷ್ ಕಲಿಯಲು ಇರುವ ಅತಿ ಉಪಯುಕ್ತ ವಾಕ್ಯಗಳು ಕೊನೆವರೆಗೂ ನೋಡಿ. ಯುವರ್ ಅಂದ್ರೆ ನಿಮ್ಮ, ಇದು ನಿಮ್ಮ ಪುಸ್ತಕ. ದಿಸ್ ಈಸ್ ಯುವರ್ ಬುಕ್. ನೋಡಿ ಇಲ್ಲಿ ಯುವರ್ ಬಂದಿದೆ, ದಿಸ್ ಇಸ್ ಯುವರ್ ಬುಕ್. ಹಿಸ್ ಅಂದ್ರೆ ಅವನ, ಇದು ಅವನ ಮನೆ. ದಿಸ್ ಈಸ್ ಹಿಸ್ ಹೌಸ್. ಅವರ್ ಅಂದ್ರೆ ನಮ್ಮ, ಇದು ನಮ್ಮ ಶಾಲೆ. ದಿಸ್ ಈಸ್ ಅವರ್ ಸ್ಕೂಲ್. ದೇರ್ ಅಂದ್ರೇನು ಅವರ, ದಿಸ್ ಈಸ್ ದೇರ್ ಬೈಕ್. ದೇರ್ ಬೈಕ್. ಓಕೆ. ನೆಕ್ಸ್ಟ್ ಇಟ್ಸ್ ಅಂದ್ರೆ ಅದರ, ಇದು ಅದರ ಬಾಲ. ಹೇಗೆ ಹೇಳ್ಬೋದು ಇಂಗ್ಲಿಷ್ ನಲ್ಲಿ? ದಿಸ್ ಇಸ್ ಇಟ್ಸ್ ಟೇಲ್. ನೆಕ್ಸ್ಟ್ ಮೈನ್. ಮೈನ್ ಅಂದ್ರೇನು? ನನ್ನದು, ಈ ಬ್ಯಾಗ್ ನನ್ನದು. ದಿಸ್ ಬ್ಯಾಗ್ ಈಸ್ ಮೈನ್. ಯುವರ್ಸ್ ಅಂದ್ರೆ ನಿಮ್ಮದು, ಈ ಪೆನ್ ನಿಮ್ಮದು. ದಿಸ್ ಪೆನ್ ಈಸ್ ಯುವರ್ಸ್. ನೆಕ್ಸ್ಟ್ ಹರ್ಸ್ ಅಂದ್ರೆ ಅವಳದು, ಈ ಫೋನ್ ಅವಳದು. ನೋಡಿಲಿ, ದಿಸ್ ಫೋನ್ ಈಸ್ ಹರ್ಸ್. ಅವರ್ಸ್. ಅವರ್ಸ್ ಅಂದ್ರೇನು? ನಮ್ಮದು, ಈ ಮನೆ ನಮ್ಮದು. ದಿಸ್ ಹೌಸ್ ಈಸ್ ಅವರ್ಸ್. ಈ ತರ ಹೇಳ್ಬೋದು. ಇನ್ನು ದೇರ್ಸ್. ದೇರ್ಸ್ ಅಂದ್ರೇನು? ಅವರದು. ದಿಸ್ ಕಾರ್ ಈಸ್ ದೇರ್ಸ್. ನೀವು ಕೂಡ ರಿಪೀಟ್ ಮಾಡಿ. ಮೀ ಅಂದ್ರೇನು? ನನಗೆ, ನನಗೆ ಸಹಾಯ ಮಾಡಿ. ಹೆಲ್ಪ್ ಮೀ. ಹೆಲ್ಪ್ ಮೀ. ಯು. ಯು ಅಂದ್ರೇನು? ನೀವು, ನೀವು ತುಂಬಾ ಒಳ್ಳೆಯವರು. ಹೇಗೆ ಹೇಳ್ಬೋದು? ಯು ಆರ್ ವೆರಿ ಗುಡ್. ಯು ಆರ್ ವೆರಿ ಗುಡ್. ಹಿಮ್. ಹಿಮ್ ಅಂದ್ರೇನು? ಅವನಿಗೆ, ಅವನಿಗೆ ಕರೆ ಮಾಡಿ. ಕಾಲ್ ಹಿಮ್. ಕಾಲ್ ಹಿಮ್. ಓಕೆ. ನೆಕ್ಸ್ಟ್ ದೆಮ್. ದೆಮ್ ಅಂದ್ರೇನು? ಅವರಿಗೆ, ಅವರಿಗೆ ಹೇಳಿ. ಟೆಲ್ ದೆಮ್. ಟೆಲ್ ದೆಮ್. ನೆಕ್ಸ್ಟ್ ಅಸ್ ಅಂದ್ರೆ ನಮಗೆ, ನಮಗೆ ಸಮಯ ಕೊಡಿ. ಯಾವ ರೀತಿ ಹೇಳ್ಬೋದು? ಗಿವ್ ಅಸ್ ಟೈಮ್. ಗಿವ್ ಅಸ್ ಟೈಮ್. ವಿ. ವಿ ಅಂದ್ರೆ ಯಾರು? ನಾವು, ನಾವು ಸ್ನೇಹಿತರು. ವಿ ಆರ್ ಫ್ರೆಂಡ್ಸ್. ವಿ ಆರ್ ಫ್ರೆಂಡ್ಸ್. ದೇ. ದೇ ಅಂದ್ರೆ ಏನು? ಅವರು, ಅವರು ಶಿಕ್ಷಕರು. ಯಾವ ರೀತಿ ಹೇಳ್ಬೋದು ವಾಕ್ಯದಲ್ಲಿ? ದೇ ಆರ್ ಟೀಚರ್ಸ್. ದೇ ಆರ್ ಟೀಚರ್ಸ್. ಶಿ. ಶಿ ಅಂದ್ರೆ ಅವಳು, ಅವಳು ಹಾಡುತ್ತಾಳೆ. ಶಿ ಸಿಂಗ್ಸ್. ನೆಕ್ಸ್ಟ್ ಹಿ. ಹಿ ಅಂದ್ರೆ ಅವನು, ಅವನು ಓಡುತ್ತಾನೆ. ಹಿ ರನ್ಸ್. ಹಿ ರನ್ಸ್. ಐ ಅಂದ್ರೇನು? ನಾನು, ಐ ನಾನು, ನಾನು ವಿದ್ಯಾರ್ಥಿ. ಐ ಆಮ್ ಎ ಸ್ಟೂಡೆಂಟ್. ಐ ಆಮ್ ಎ ಸ್ಟೂಡೆಂಟ್. ದಿಸ್. ದಿಸ್ ಅಂದ್ರೆ ಇದು, ಇದು ನನ್ನ ಮನೆ. ದಿಸ್ ಈಸ್ ಮೈ ಹೋಮ್. ದ್ಯಾಟ್. ಅದು, ಅದು ದೊಡ್ಡ ಮರ. ದ್ಯಾಟ್ ಈಸ್ ಎ ಬಿಗ್ ಟ್ರೀ. ಇಲ್ಲಿ ನೋಡಿ, ದ್ಯಾಟ್. ದ್ಯಾಟ್ ಈಸ್ ಎ ಬಿಗ್ ಟ್ರೀ. ದೀಸ್. ದೀಸ್ ಅಂದ್ರೇನು? ಇವು, ಇವು ಹೊಸ ಶೂಗಳು. ದೀಸ್ ಆರ್ ನ್ಯೂ ಶೂಸ್. ದೋಸ್. ದೋಸ್ ಅಂದ್ರೆ ಅವು, ಅವು ಸುಂದರವಾದ ಹೂವುಗಳು. ಯಾವ ರೀತಿ ಹೇಳ್ಬೋದು? ದೋಸ್ ಆರ್ ಬ್ಯೂಟಿಫುಲ್ ಫ್ಲವರ್ಸ್. ಹೂ ಅಂದ್ರೆ ಯಾರು? ಹೂ ಈಸ್ ಹಿ. ಅವನು ಯಾರು? ಹೂ ಈಸ್ ಹಿ. ವಾಟ್. ಏನು? ಇದು ಏನು? ವಾಟ್ ಈಸ್ ದಿಸ್. ವಾಟ್ ಈಸ್ ದಿಸ್. ವೇರ್. ವೇರ್ ಅಂದ್ರೆ ಎಲ್ಲಿ? ವೇರ್ ಆರ್ ಯು. ನೀವು ಎಲ್ಲಿದ್ದೀರಿ? ನೆಕ್ಸ್ಟ್ ವೆನ್. ವೆನ್ ಅಂದ್ರೆ ಯಾವಾಗ? ನೀವು ಯಾವಾಗ ಬರುತ್ತೀರಿ? ಹೇಗೆ ಹೇಳ್ಬೋದು ಇಂಗ್ಲಿಷ್ ನಲ್ಲಿ? ವೆನ್ ವಿಲ್ ಯು ಕಮ್. ವೆನ್ ವಿಲ್ ಯು ಕಮ್. ಹೌ. ಹೌ ಅಂದ್ರೆ ಹೇಗೆ? ವಾಕ್ಯದಲ್ಲಿ ಹೀಗೆ ಮಾಡುವುದು. ನೀವು ಹೇಗೆ ಇದ್ದೀರಿ? ಹೌ ಆರ್ ಯು. ನೋಡಿ, ಹೌ ಆರ್ ಯು. ಕ್ಯಾನ್ ಅಂದ್ರೆ ಸಾಧ್ಯ, ನಾನು ಇದನ್ನು ಮಾಡಬಹುದು. ಐ ಕ್ಯಾನ್ ಡೂ ದಿಸ್. ಐ ಕ್ಯಾನ್ ಡೂ ದಿಸ್.